ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ 2020 ವರ್ಷ ಭವಿಷ್ಯ ಕಾಮಕ್ಕೆ ಸ್ವಾಗತ. ಮೊದಲು ತಮಗೆಲ್ಲರಿಗೂ 2026 ವರ್ಷದ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕೀರ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡುತ್ತಾ ವೃಷಭ ರಾಶಿಯ 2026 ಒಂದು ಭವಿಷ್ಯದ ಸಂಕ್ಷಿಪ್ತ ಮುನ್ನೋಟವನ್ನು ಈಗ ವಿಶ್ಲೇಷಣೆ ಮಾಡೋಣ. ವೃಷಭ ರಾಶಿಗೆ ಈ ವರ್ಷದ ವಾಕ್ಯ ಬಂದಂತೆ, ಈ ವರ್ಷದ ಅದೃಷ್ಟಶಾಲಿ ರಾಶಿಗಳು ಧನ ಕನಕ ವಿವಾಹ ಗೃಹಯೋಗ ಅಂತ ಬಂದಿದೆ. ವರ್ಷದ ಅದೃಷ್ಟಶಾಲಿ ರಾಶಿ ನಿಮ್ಮದು ಹಾಗೂ ಧನ ಕನಕ ವಿವಾಹ ಗೃಹ ಯೋಗ ಅಂತ ನಿಮಗೆ ಈ ವರ್ಷದೊಂದು ಟ್ಯಾಗ್ಲೈನ್ ವೃಷಭ ರಾಶಿಯವರಿಗೆ ಬಂದಿರುತ್ತೆ. ಅಂದರೆ ಈ 12 ರಾಶಿಗಳಲ್ಲಿ ಹೆಚ್ಚಿನ ಗ್ರಹಗಳ ಬೆಂಬಲ ಪಡೆಯುವಂಥ ಮೊದಲನೇ ರಾಶಿ ಈ ವೃಷಭ ರಾಶಿ ಆಗಿರುತ್ತೆ. ಅಂದರೆ 2026 ವರ್ಷವು ನಿಮಗೆ ನಿಮ್ಮ ಜೀವಮಾನದ ಹಲವಾರು ಘಟನೆಗಳು ಜರುಗುವಂಥ ವರ್ಷ ಈ ಬಾರಿ ಆಗಿರುತ್ತೆ. ಅದು ವಿದ್ಯಾಭ್ಯಾಸದ ಪೂರ್ಣ ಆಗುವಂಥದ್ದಿರ್ಬೋದು, ಅಥವಾ ಉತ್ತಮ ಉದ್ಯೋಗ ಸಿಗುವಂಥದ್ದಿರ್ಬೋದು, ಅಥವಾ ನಿಮಗೆ ವಿವಾಹದ ಕಂಕಣ ಭಾಗ್ಯ ಕೂಡಿ ಬರುತ್ತದಿರ್ಬೋದು, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದಿರ್ಬೋದು, ಅಥವಾ ವಿದೇಶದ ಉದ್ಯೋಗ, ವಿದೇಶದ ವಾಸ, ವಿದೇಶದ ಪ್ರವಾಸ, ಅಥವಾ ಇನ್ನಿತರ ಯಾವುದರ ಮಹತ್ತರವಾದ ನಿಮ್ಮ ಉದ್ಯೋಗದಲ್ಲಿ ಮಾಡುವಂಥ ಸಾಧನೆಗಳು, ಕಾರ್ಯಕ್ಷೇತ್ರದಲ್ಲಿ ಮಾಡುವಂಥ ಸಾಧನೆಗಳು, ಉದ್ದಿಮೆಗಳನ್ನು ಪ್ರಾರಂಭ ಮಾಡೋದು, ಈ ರೀತಿ ನಿಮ್ಮ ಜೀವನದ ಮಹತ್ವದ ಮೈಲಿಗಲ್ಲುಗಳಿಗೆ ಈ ವರ್ಷ ಸಾಕ್ಷಿ ಆಗಲಿದೆ ಈ ವೃಷಭ ರಾಶಿಯವರಿಗೆ. ಇವೆಲ್ಲವೂ ಪದೇ ಪದೇ ಬರುವಂಥ ಅವಕಾಶಗಳೆಲ್ಲ. ಈ ಗ್ರಹಗಳ ಅನುಕೂಲ ಅಥವಾ ಗ್ರಹಗಳ ಚಕ್ರ ಅಥವಾ ಗೋಚಾರ, ಗ್ರಹಚಾರ ಎಂದೆಲ್ಲ ಕರೆಯಲ್ಪಡುವಂತಹ ಈ ರಾಶಿಯ ವ್ಯವಸ್ಥೆಯಲ್ಲಿ ಕೆಲವೊಂದು ರಾಶಿಗಳಿಗೆ ಒಂದು ಅಪೂರ್ವವಾದ ಅವಕಾಶಗಳು ಪರಮಾತ್ಮನ ಸೃಷ್ಟಿಯಲ್ಲಿ ಬಂದೇ ಬರುತ್ತೆ. ಆ ಅವಕಾಶಗಳನ್ನು ಅಥವಾ ಸಮಯವನ್ನು ಅರಿತು ಆ ಕಾಲಜ್ಞಾನದ ಮೂಲಕ ಅವರು ಅವಕಾಶವನ್ನು ಈ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ಒಂದು ಭವಿಷ್ಯದ ಉದ್ದೇಶ ಆಗಿರುತ್ತೆ. ಎಲ್ಲವನ್ನ ಗಮನಿಸಿದಾಗ ಈ ವೃಷಭ ರಾಶಿಯವರಿಗೆ ಅನೇಕ ರೀತಿಯ ಪ್ರಯೋಜನಗಳು ಈ ವರ್ಷದಲ್ಲಿ ಆಗುವಂಥದ್ದಿರುತ್ತೆ. ಜೊತೆಗೆ ಅವರ ಒಂದು ಇಷ್ಟಾರ್ಥಗಳು ಕೈಗೂಡುವಂಥ ಘಟನೆಗಳು ಈ ವರ್ಷದಲ್ಲಿ ಆಗಲಿದೆ. ಅಲ್ಲಿ ಪ್ರಮುಖವಾಗಿ ದೀರ್ಘಚಾರಿ ಗ್ರಹಗಳ ವಿಚಾರವನ್ನು ಗಮನಿಸಬೇಕಾಗಿದೆ. ದೀರ್ಘಚಾರಿ ಗ್ರಹಗಳು ಅಂದರೆ ಅಲ್ಲಿ ವಿಶೇಷವಾಗಿ ಗುರು, ಶನಿ, ರಾಹು ಮತ್ತು ಕೇತು. ಅಲ್ಲಿ ಗುರು, ಶನಿ, ರಾಹು, ಕೇತುಗಳ ವಿಚಾರ ಗಮನಿಸಿದಾಗ ನಿಮಗೆ ದೀರ್ಘಚಾರಿ ಗ್ರಹಗಳಲ್ಲಿ ವಿಶೇಷವಾಗಿ ಗುರುವಿನ ಅನುಗ್ರಹ ಮೇ ತಿಂಗಳವರೆಗೆ ಇರುವಂಥದ್ದು. ಜೊತೆಗೆ ಅಲ್ಲಿ ಶನಿ ಮಹಾರಾಜರು ವರ್ಷ ಪೂರ್ತಿ ನಿಮಗೆ ಆಶೀರ್ವಾದ ಮಾಡುವಂಥ ಸ್ಥಾನದಲ್ಲಿ ಲಾಭದಲ್ಲಿ ಇರುವಂಥದ್ದು. ಅದೇ ರೀತಿ ಅಲ್ಲಿ ನಿಮಗೆ ವಿಶೇಷವಾದ ಇತರ ಗ್ರಹಗಳಂದರೆ ರಾಹುವಿನ ಬೆಂಬಲ ನಿಮಗೆ ವರ್ಷ ಪೂರ್ತಿ ಇರುವಂಥದ್ದು. ಹಾಗಾಗಿ ದೀರ್ಘಚಾರಿ 3 ಗ್ರಹಗಳ ನಿಮಗೆ ವಿಶೇಷವಾದ ಬೆಂಬಲ ಶನಿ ಮತ್ತು ರಾಹುಗಳು ವರ್ಷ ಪೂರ್ತಿ ನಿಮ್ಮ ಪರವಾಗಿ ಇರುವಂಥದ್ದು. ಹಾಗೆಯೇ ಈ ಗುರುವಿನ ಒಂದು ಬೆಂಬಲ ನಿಮಗೆ ವರ್ಷದ ಒಂದು ಅರ್ಧ ಭಾಗದವರೆಗೂ ಅಂದರೆ ಸುಮಾರು ಮೇ ತಿಂಗಳವರೆಗೂ ಪೂರ್ಣ ಮಟ್ಟದಲ್ಲಿರುತ್ತೆ. ಆಮೇಲೇನೂ ನಿಮಗೆ ಗುರುವಿನಿಂದ ಏನು ಕೆಟ್ಟದೇನಿರೋದಿಲ್ಲ, ಆದರೆ ನಿಮಗೆ ಪೂರ್ಣ ಪ್ರಮಾಣದ ಗುರು ಅನುಗ್ರಹ ಇರುವಂಥ ರಾಶಿ ಈ ವೃಷಭ ರಾಶಿ ಆಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ವಿದ್ಯೆಗೆ ಸಂಬಂಧಪಟ್ಟು, ಹಣಕ್ಕೆ ಸಂಬಂಧಪಟ್ಟು, ವೈಯಕ್ತಿಕ ಜೀವನಕ್ಕೆ, ಆರೋಗ್ಯಕ್ಕೆ ಹಾಗೂ ಏನೇನು ಜೀವಮಾನದ ಸಾಧನೆಗೆ ಈ ವರ್ಷ ಒಂದು ನಿಮಗೆ ಮೈಲಿಗಲ್ಲು ಅಥವಾ ನಿಮ್ಮನ್ನು ಮೇಲಕ್ಕೆ ಏರುವಂತಹ ಒಂದು ಮೆಟ್ಟಿಲಾಗತ್ತೆ. ಹಾಗೆ ಇದನ್ನು ನೀವು ಅರಿತುಕೊಂಡು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಕೆಲವೊಂದು ಸಮಯದಲ್ಲಿ ಅಥವಾ ಕೆಲವೊಂದು ತಿಂಗಳುಗಳಲ್ಲಿ ಕೆಲವೊಂದು ಗ್ರಹಗಳ ಏರುಪೇರಾಗುತ್ತೆ. ಉದಾಹರಣೆಗೆ ನಾನು ಹೇಳಿದ್ದೇನೆ, ಈಗ ಜೂನ್ನಿಂದ ನಿಮಗೆ ಗುರುಬಲ ಕೊರತೆ ಆಗುತ್ತೆ. ಆವಾಗ ಸಾಂಕೇತಿಕವಾಗಿ ಜೂನ್ನಲ್ಲಿ ಕೆಲವೊಂದು ಏರುಪೇರಿನ ಘಟನೆಗಳು ಆಗ್ಬೋದು, ಅಥವಾ ಈ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಸಹ ಕೆಲವೊಂದು ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳು ಆಗ್ಬೋದೇ ಹೊರತು ನಿಮಗೆ ವಿಶಾಲವಾಗಿ ಯೋಚಿಸಿದಾಗ ನಿಮಗೆ ಹೆಚ್ಚಿನ ಪ್ರಮಾಣದ ಉತ್ತಮ ಪರಿಣಾಮಗಳು 100ಕ್ಕೆ ಸುಮಾರು 80ಕ್ಕಿಂತಲೂ ಹೆಚ್ಚಿನ ಉತ್ತಮ ಪರಿಣಾಮಗಳನ್ನು ಈ ವರ್ಷ ಈ ವೃಷಭ ರಾಶಿಯವರು ನಿರೀಕ್ಷೆ ಮಾಡ್ಬೋದಾಗಿದೆ. ಯಾವುದೇ ರಾಶಿಗೆ ಸಿಗದಂಥ ಒಂದು ಅತ್ಯುತ್ತಮವಾದ ಗ್ರಹದ ಸ್ಥಿತಿ ಇವೆಲ್ಲವೂ 30 ವರ್ಷಗಳಿಗೊಮ್ಮೆ, ಅಂದರೆ ಶನಿ ಮಹಾರಾಜರ ಆಶೀರ್ವಾದ ಬರುವಂಥದ್ದು 30 ವರ್ಷಕ್ಕೊಮ್ಮೆ. ಅದೇ ರೀತಿ ಗುರುವಿನ ವಿಶೇಷವಾದ ಕೃಪೆ ಸಿಗುವಂಥದ್ದು 12 ವರ್ಷಗಳಿಗೊಮ್ಮೆ. ಅದೇ ರೀತಿ ರಾಹುವಿನ ಬೆಂಬಲ ಸಿಗುವಂಥದ್ದು ಎಲ್ಲ ಇಂತಹ ಸ್ಥಿತಿಯಲ್ಲಿ ಅಂದರೆ ಬೇರೆ ಬೇರೆ ಸ್ಥಿತಿಯಲ್ಲಿ ಬರ್ಬೋದು. ಈ ಸ್ಥಿತಿಯ ಒಂದು ಲಾಭ ನಮಗೆ ಬರುವಂಥದ್ದು ಕರ್ಮಸ್ಥಾನಕ್ಕೆ ಅನುಕೂಲತೆಗಳು ಬರುವಂಥದ್ದು 18 ವರ್ಷಗಳಿಗೊಮ್ಮೆ. ಹಾಗಾಗಿ ಈ ಒಂದು ಗ್ರಹ ಸಂಯೋಜನೆ ಅತ್ಯಪರೂಪದ ಸಂಯೋಜನೆ ನಿಮಗೆ ಬಂದಿದೆ. ಅದನ್ನು ನೀವು ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈಗ ಸಾಧನೆ ಮಾಡಲಿಕ್ಕೆ ಬಹಳ ಈ ವರ್ಷ ಒಳ್ಳೆಯದು. ಅವರು ಏನೇನೋ ಕಲ್ಪನೆ ಮಾಡಿಕೊಂಡಿದ್ದಾರೋ, ಏನೇನೋ ಊಹೆ ಅಥವಾ ಅವರ ಆಶಾವಾದ ಕನಸು ಇದೆಯೋ ಆ ಕನಸನ್ನು ನನಸು ಮಾಡಲಿಕ್ಕೆ ಈ ವರ್ಷ ಗುರುವಿನ ಅನುಕೂಲ ಬಹಳ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ವಿದ್ಯೆಯಲ್ಲಿ ನಿಮಗೆ ಪ್ರಗತಿ ಆಗುವಂಥದ್ದು. ಅನೇಕ ರೀತಿಯ ನಿಮಗೆ ಪ್ರಶಸ್ತಿ ಪುರಸ್ಕಾರ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಳಲ್ಲಿ ನಿಮಗೆ ಉದ್ಯೋಗ ಸಿಗುವಂಥದ್ದು. ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಸಕ್ಸಸ್ ಬರುವಂಥದ್ದು, ಅಥವಾ ಈ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ನೀಟ್ ಸೀಟ್ ಅಂತ ಹೇಳ್ತೀವಿ ಅಂಥದ್ದೆಲ್ಲ ನಿಮಗೆ ಸಕ್ಸಸ್ ಬರುವಂಥದ್ದು. ಈ ರೀತಿ
ಯಾವುದೇ ರೀತಿಯ ವಿದ್ಯಾಭ್ಯಾಸಕ್ಕಾಗಿ ಅನುಗುಣವಾಗಿಯೋ ಅಥವಾ ಯುವಕರು ಸಾಧಕರು ಇದ್ದರೂ ಅವರಿಗೂ ಸಹ ಅವರವರ ಕನಸುಗಳು ನನಸಾಗಲಿಕ್ಕೆ ಈ ವರ್ಷದ ಅನುಕೂಲತೆ ಬಹಳ ಉತ್ತಮವಾಗಿರುತ್ತೆ ವೃಷಭದವರಿಗೆ. ಹಾಗೆಯೇ ಉದ್ಯಮದಲ್ಲಿರುವವರಿಗೆ, ವ್ಯಾಪಾರಿಗಳಿಗೆ ಅಥವಾ ಬೇರೆ ಬೇರೆ ರೀತಿಯ ಈ ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಗಳನ್ನು ಮಾಡೋರಿಗೆ ಅವರಿಗೂ ಉತ್ತಮ ಫಲಿತಾಂಶ ಇದೆ. ಕಲಾವಿದರು ಅಥವಾ ಈ TV, ಸಿನಿಮಾ, ಮಾಧ್ಯಮ ರಂಗದಲ್ಲಿರುವಂಥವರು ಅಥವಾ ಕಲಾ ಕ್ಷೇತ್ರದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ರಂಗಕರ್ಮಿಗಳು ಅಂಥವ್ರು ಇರ್ಬೋದು, ಅವರಿಗೆ ಅನುಕೂಲಕರವಾದ ವಾತಾವರಣ ಈ ವರ್ಷದಲ್ಲಿ ಒದಗಿ ಬರಲಿದೆ. ನಿಮ್ಮ ಏನೇನು ಊಹೆಗಳಿದೆ, ನಿಮ್ಮ ಏನೇನು ಲೆಕ್ಕಾಚಾರಗಳಿದೆ ಅದಕ್ಕೆ ಅನುಗುಣವಾಗಿ ಈ ವರ್ಷದ ಒಂದು ಗ್ರಹಸ್ಥಿತಿಗಳು ನಿಮ್ಮ ಪರವಾಗಿ ಇರ್ತವೆ. ಕೆಲವೊಂದು ಗ್ರಹಸ್ಥಿತಿಗಳು ವಿರುದ್ಧವಾಗಿದ್ದಾಗ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಆ ಫಲ ಬರೋದಿಲ್ಲ. ಆದರೆ ನಮ್ಮ ಪರವಾಗಿದ್ದಾಗ ನಾವು ಮಾಡಿದ ಪ್ರಯತ್ನಕ್ಕೆ ನಮ್ಮ ಪರವಾಗಿಯೇ ಫಲಿತಾಂಶ ಬರುವಂಥದ್ದಿರುತ್ತೆ. ಇದಲ್ಲದೆ ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದಲ್ಲಿ ಸಹ ನಿಮಗೆ ವಿಜಯ ನಿಮ್ಮದಾಗಲಿದೆ. ಹಾಗಾಗಿ ಈ ಸಾರ್ವತ್ರಿಕವಾಗಿ ಅಂದರೆ ಓವರಾಲ್ ಅಂತ ಹೇಳ್ತೀವಿ, ಎಲ್ಲ ನಿಮ್ಮ ಪರವಾಗಿ ಉತ್ತಮವಾದ ಫಲಿತಾಂಶ ಕೊಡುವಂಥದ್ದಿರುತ್ತೆ. ಆರೋಗ್ಯ ಸ್ಥಿತಿ, ಹಣಕಾಸು ಸ್ಥಿತಿ, ಕುಟುಂಬದ ಬಾಂಧವ್ಯದ ಸ್ಥಿತಿ ಇವೆಲ್ಲವೂ ನಿಮಗೆ ಅನುಕೂಲಕರವಾದ ಗ್ರಹಸ್ಥಿತಿಯನ್ನು ಈ ಬಾರಿ ಕೊಡಲಿದೆ. ಅಪೂರ್ವವಾದ ಅವಕಾಶವನ್ನು ಈ ವೃಷಭ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಧನ, ಕನಕ, ಗ್ರಹ, ವಿವಾಹ ಯೋಗ ಅಂತ ಬಂದಿದೆ. ಅಂದರೆ ಈ ಹಣದ ಒಂದು ಸಮೃದ್ಧಿ ಆಗುತ್ತೆ. ಅದೇ ರೀತಿ ನೀವು ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶಗಳು, ಶುಭ ಸಮಾರಂಭಗಳು ಏರ್ಪಡುವಂಥದ್ದಿರುತ್ತೆ. ಅಲ್ಲದ್ರೆ ಯಾರು ಕಂಕಣ ಭಾಗ್ಯ ಅಥವಾ ವಿವಾಹ ಅಪೇಕ್ಷಿತರಿದ್ದರೆ ಅವರಿಗೆ ವಿಶೇಷವಾದ ಕಂಕಣ ಭಾಗ್ಯ ಈ ವರ್ಷದಲ್ಲಿ ಕೂಡಿ ಬರುವಂಥದ್ದು. ಅದರಲ್ಲೂ ವಿಶೇಷವಾಗಿ ನೀವು ಮೇ ತಿಂಗಳ ಒಳಗಿನ ಪ್ರಯತ್ನದಲ್ಲಿ ಬಹಳಷ್ಟು ಸಫಲತೆ ಇರುತ್ತೆ. ಆದರೆ ಆ ಬಳಿಕೂ ಇರುತ್ತೆ. ಆದರೆ ಆವಾಗ ಕೆಲವೊಂದು ಗ್ರಹಗಳ ಒಂದು ಸ್ಥಿತಿ ವಿಷಮ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ಮೇ ತಿಂಗಳವರೆಗೂ ವಿಶೇಷವಾದ ಕಂಕಣ ಬಲ ಕೂಡಿ ಬರುವಂಥದ್ದು. ಗ್ರಹ ಅಥವಾ ಭೂಮಿ ಯೋಗ ಅಂತ ಅದು ವರ್ಷ ಪೂರ್ತಿ ಇದೆ. ಹಾಗಾಗಿ ಮನೆ ಕೊಳ್ಳುವಂಥದ್ದು, ಮನೆಗೆ ನೀವು ಏನಾದರೂ ರಿನೋವೇಷನ್ ಮಾಡುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ಯಂತ್ರ ವಾಹನ ಕೊಳ್ಳುವಂಥ ಯೋಗ ಸಹ ಈ ವರ್ಷ ಒದಗಿ ಬರೋದಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ಈ ವರ್ಷದ ಈ ಸದಾವಕಾಶವನ್ನು ಅಥವಾ ಸುವರ್ಣಾವಕಾಶ ಜೀವಮಾನದ ಅಲ್ಲಿ ಕೆಲವೇ ಬಾರಿ ಅಥವಾ ಒಬ್ಬನ ಆಯುಷ್ಯಕ್ಕೆ 100 ವರ್ಷ ಅಂತ ಲೆಕ್ಕಟ್ರೆ ಅವನಿಗೆ 3 ಬಾರಿ, ಹೆಚ್ಚಂದರೆ 3 ಬಾರಿ ಸಿಗೋದು. ಯಾಕಂದರೆ 30 ವರ್ಷಗಳ ಸಂಯೋಜನೆಯಲ್ಲಿ ಬರುವಂಥದ್ದು, ಒಂದು 18 ವರ್ಷಗಳ ಸಂಯೋಜನೆಯಲ್ಲಿ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ 3 ಅಥವಾ 4 ಬಾರಿ ಅವನಿಗೆ ಸಿಗುವಂಥದ್ದೆಲ್ಲ ಇರುತ್ತೆ. ಅಂಥ ಅವಕಾಶ ನಿಮಗೆ ಈ ಬಾರಿ ಬಂದಿದೆ. ಅದರಲ್ಲಿ ಯಾವುದೇ ವಯೋಮಾನದವರಿರಲಿ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಯುವಕರು ಇರ್ಬೋದು ಅಥವಾ ಮಧ್ಯ ವಯಸ್ಕರು ಇರ್ಬೋದು ಅಥವಾ ವೃದ್ಧರು ಇರ್ಬೋದು, ನಿಮ್ಮ ಪರಿಮಿತಿಯಲ್ಲಿ ನಿಮಗೆ ಏನೇನು ನೀವು ಎಕ್ಸ್ಪೆಕ್ಟ್ ಮಾಡಿದ್ರು ಅವೆಲ್ಲವೂ ಈ ವರ್ಷ ಉತ್ತಮವಾಗಿ ನಿಮಗೆ ಕೈ ಸೇರಲಿದೆ. ಇನ್ನು ವೃಷಭ ರಾಶಿಗೆ ಅನುಗುಣವಾಗಿ ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಮಾಸಕ್ಕೆ ಅನುಗುಣವಾಗಿ ಈ ವರ್ಷದಲ್ಲಿ ಯಾವ ರೀತಿಯ ಫಲಗಳು ಆಗ್ತವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಈ ಜನವರಿ ತಿಂಗಳು ಈ ವೃಷಭ ರಾಶಿಯವರಿಗೆ ವಿಶೇಷವಾದ ಉತ್ತಮ ಫಲಿತಾಂಶಗಳು ಆಗುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಶುಭ ಕಾರ್ಯಗಳಿಗೆ ಸಿದ್ಧತೆ ಅಥವಾ ಮನೆಯಲ್ಲಿ ನಿಮಗೇನಾದರೂ ಮನೆ ಭೂಮಿ ಕೊಳ್ಳುವಂಥ ಅವಕಾಶಗಳು ಅಥವಾ ಈ ಮನೆಯ ಭೂಮಿಯ ಒಂದು ಗೃಹ ಪ್ರವೇಶ ಮುಂತಾದ ಸಮಾರಂಭಗಳು, ಜೊತೆಗೆ ಬಂಧು ಬಾಂಧವರ ಅಥವಾ ಬೆರೆಯುವಂಥದ್ದು, ಜೊತೆಗೆ ವ್ಯಾಪಾರ, ಉದ್ಯೋಗದಲ್ಲಿ ನಿಮಗೆ ಅಭಿವೃದ್ಧಿ ಆಗುವಂಥದ್ದು. ಉದ್ಯಮವನ್ನು ಆರಂಭ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಉದ್ಯಮದಲ್ಲಿ ನಿಮಗೆ ಹೆಚ್ಚಿನ ಲಾಭಗಳು ಬರ್ತವೆ. ಅಥವಾ ವಿದೇಶದ ಕಂಪನಿಗಳೊಂದಿಗೆ ನಿಮಗೆ ಟೈಅಪ್ಗಳು ಆಗುವಂಥದ್ದು ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗಳನ್ನು ಮಾಡಲಿಕ್ಕೆ ಅನುಕೂಲಗಳು ಬರುವಂಥದ್ದು. ಅವರಿಗೆ ವಿದೇಶದ ಪ್ರವಾಸ, ವಿದೇಶದ ಕಂಪನಿಗಳಲ್ಲಿ ಉದ್ಯೋಗ ಮುಂತಾದವೆಲ್ಲ ಬರುತ್ತೆ. ಅಲ್ಲದೆ ವೃಷಭ ರಾಶಿಯವರ ಅವಲಂಬಿತರಾಗಿದ್ದರೆ ಅಂದರೆ ಪತಿಗೆ ಅಥವಾ ಪತ್ನಿಗೆ ಅಥವಾ ಅವರ ಮಕ್ಕಳಿದ್ದರೆ ಅವರ ಅವಲಂಬಿತರಿಗೂ ಸಹ ಉತ್ತಮ ಫಲಿತಾಂಶಗಳು ವೃಷಭ ರಾಶಿಯವರಿಗೆ ಆಗುತ್ತೆ. ಹಾಗಾಗಿ ಈ ಫಲಿತಾಂಶ ನೀವು ಕೇವಲ ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಮನೆ ಮಂದಿಗೂ ಇದರ ಹೆಲ್ಪ್ ಅಂದರೆ ಸಹಾಯ ಆಗುತ್ತೆ. ತಂದೆಗಿದ್ದರೆ ಮಕ್ಕಳಿಗೆ ಅಥವಾ ಮಕ್ಕಳದ್ದು ವೃಷಭ ರಾಶಿ ಇದ್ದರೆ ತಂದೆ ತಾಯಿಗೂ ಸಹ ಇದರ ಉತ್ತಮ ಫಲಿತಾಂಶಗಳು ಈ ಜನವರಿ ತಿಂಗಳಲ್ಲಿ ಒದಗಿ ಬರಲಿವೆ. ಹಾಗಾಗಿ ಅನೇಕ ರೀತಿಯ ಶುಭ ಸೂಚನೆಗಳನ್ನು ನಿರೀಕ್ಷೆ ಮಾಡ್ಬೋದು. ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಫೆಬ್ರವರಿ ತಿಂಗಳು ಅಷ್ಟೇ, ಜನವರಿ ತಿಂಗಳಲ್ಲಿ ಏನೇನು ಫಲಿತಾಂಶ ನಿಮಗೆ ಒಳ್ಳೆಯದಾಗಿದೋ ಖಂಡಿತ ಫೆಬ್ರವರಿನಲ್ಲೂ ಅದೇ ನಿಮಗೆ ಉತ್ತಮ ಫಲಿತಾಂಶಗಳು ಆಗ್ತವೆ. ಆರೋಗ್ಯ, ಹಣಕಾಸು, ಮನಸ್ಥಿತಿ, ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು. ಆದರೆ ಫೆಬ್ರವರಿನಲ್ಲಿ ಕೆಲವೊಮ್ಮೆ ನಿಮಗೆ ಗುಪ್ತ ಶತ್ರುಗಳ ಕಾಟ ಕಾಡ್ಬೋದು. ಫೆಬ್ರವರಿ ತಿಂಗಳಲ್ಲಿ ಅಂದರೆ ನಿಮ್ಮ ಜೊತೆಗೆ ಇದ್ದುಕೊಂಡೇ ನಿಮಗೆ ಏನಾದರೂ ಕೇಳೋಕೆ ಬಯಸೋದು ಅಥವಾ ನಿಮಗೆ ಮಿತ್ರ ರೂಪದಲ್ಲಿ ಇದ್ದುಕೊಂಡೇ ನಿಮ್ಮ ವಿರುದ್ಧ ಸಂಚಲನ ಮಾಡೋದು ಅಥವಾ ನಿಮ್ಮ ಮುಂದೆ ಒಂದು ಹಿಂದೆ ಒಂದು ಮಾಡಿ ನಿಮಗೆ ಇರಿಸು ಮುರಿಸು ಉಂಟು ಮಾಡೋದು, ಇವೆಲ್ಲವೂ ಫೆಬ್ರವರಿ ತಿಂಗಳಲ್ಲಿ ಅಂಥ ಸಣ್ಣ ಪುಟ್ಟ ಘಟನೆಗಳು ಜರುಗಬಹುದು ಹೊರತು ಫೆಬ್ರವರಿ ತಿಂಗಳು ನಿಮಗೆ ವಿಶೇಷವಾದ ಲಾಭದಾಯಕವು ಶುಭದಾಯಕವೂ ಆಗಿರುತ್ತೆ. ಅನೇಕ ರೀತಿಯ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ, ದೇವತಾ ಕ್ಷೇತ್ರಗಳ ಸಂದರ್ಶನ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬರೆಯುವಂಥದ್ದು ಮುಂತಾದ ಉತ್ತಮ ಅವಕಾಶಗಳು ಉತ್ತಮವಾಗಿರುತ್ತೆ. ಆದರೆ ಗುಪ್ತ ಶತ್ರುಗಳ ಬಗ್ಗೆ ಮತ್ತು ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಅಷ್ಟೇ ಹೊರತು ಆರೋಗ್ಯ, ಹಣಕಾಸು, ಮನಸ್ಥಿತಿ ಎಲ್ಲ ಬಹಳ ಉತ್ತಮ ಆಗಿರುತ್ತೆ. ಇನ್ನು ಮಾರ್ಚ್ ತಿಂಗಳು ಈ ಫೆಬ್ರವರಿಗಿಂತಲೂ ಉತ್ತಮವಾದ ಫಲಿತಾಂಶ ಮಾರ್ಚ್ ತಿಂಗಳ ಸಹ ನಿರೀಕ್ಷೆ ಮಾಡ್ಬೋದು. ಆವಾಗ ಮುಟ್ಟಿದೆಲ್ಲ ಚಿನ್ನ ಎಂಬಂಥ ಉತ್ತಮ ಅವಕಾಶಗಳು ಸಪ್ತ ಗ್ರಹಗಳು ನಿಮ್ಮ ಪರವಾಗಿ ಬರಲಿವೆ. ಅಲ್ಲಿ ಗುರು, ಶನಿ, ರಾಹು, ಸೂರ್ಯ, ಬುಧ, ಶುಕ್ರರು ನಿಮಗೆ ವಿಶೇಷವಾದ ಆಶೀರ್ವಾದ ಮಾಡುವಂಥ ಸಪ್ತ ಗ್ರಹಗಳ ಸಂಯೋಜನೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಬರಲಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಹಣಕಾಸು ನಿಮ್ಮ ಪರವಾಗಿ ಆಗುವಂಥದ್ದು, ದಂಪತಿಗಳ ಉತ್ತಮ ಬಾಂಧವ್ಯ ಬರುವಂಥದ್ದು, ಶುಭ ಕ್ಷೇತ್ರಗಳ ಸಂದರ್ಶನ ಮಾಡುವಂಥದ್ದು, ಜೊತೆಗೆ ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು. ನೀವು ಏನೇನು ಯೋಜನೆ ಮಾಡಿಕೊಂಡಿದ್ರೆ ಆ ಯೋಜನೆಗಳಿಗೆ ತಕ್ಕವಾದ
ಅಮೂಲ್ಯವಾದ ಹಣವು ನಿಮಗೆ ಸಕಾಲದಲ್ಲಿ ಸಿಗುವಂಥದ್ದು, ಗುರು ಹಿರಿಯರ ಆಶೀರ್ವಾದ ನಿಮಗೆ ಸಿಗುವಂಥದ್ದು. ಈ ರೀತಿ ಹಲವಾರು ನಿಮಗೆ ಉತ್ತಮ ಘಟನೆಗಳು ಮಾರ್ಚ್ ತಿಂಗಳಲ್ಲಿ ಒದಗಿ ಬರಲಿವೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಯುವಕರು ಅಥವಾ ಉದ್ಯೋಗದಲ್ಲಿರುವಂಥವರು, ಉದ್ಯೋಗ ಆಕಾಂಕ್ಷಿಗಳು ಎಲ್ಲರಿಗೂ ಉತ್ತಮ ಶುಭ ಸೂಚನೆಗಳು ಬರ್ತವೆ. ಅಥವಾ ಹೆಚ್ಚಿನ ಪ್ರಮಾಣದ ಒಂದು ಹೈಕ್ ನಿಮಗೆ ಸಿಗ್ಬೋದು, ಅಥವಾ ದೊಡ್ಡ ಮೊತ್ತದ ಕಂಪನಿಯಲ್ಲಿ ನಿಮಗೆ ಉನ್ನತ ಹುದ್ದೆಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಅವಕಾಶಗಳು ನಿಮಗೆ ಕೈ ಬೀಸಿ ಕರೆಯುತ್ತವೆ. ಹಾಗಾಗಿ ಈ ಒಂದು ಮಾರ್ಚ್ ತಿಂಗಳ ಒಂದು ಸದಾವಕಾಶವನ್ನು ವೃಷಭ ರಾಶಿಯು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ಏಪ್ರಿಲ್ ತಿಂಗಳಿಗೆ ಬಂದಾಗಲೂ ಏಪ್ರಿಲಲ್ಲೂ ಅಷ್ಟೇ ನಿಮಗೆ ಉತ್ತಮವಾದ ಅವಕಾಶಗಳಿರ್ತವೆ. ಅಲ್ಲಿ ಷಡ್ ಗ್ರಹಗಳು ಅಥವಾ 6 ಗ್ರಹಗಳು ನಿಮಗೆ ಏಕಕಾಲದಲ್ಲಿ ಆಶೀರ್ವಾದ ಮಾಡೋದಿರುತ್ತೆ. ಅತ್ಯಪರೂಪವಾದ ಆಶೀರ್ವಾದ. ನಿಮಗೆ ಹಣಕಾಸು, ಆರೋಗ್ಯ, ಮನಸ್ಥಿತಿ, ದೇಹಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ. ಬಂಧು ಬಾಂಧವರೊತ್ತಿಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಆದರೆ ಏಪ್ರಿಲ್ ತಿಂಗಳಲ್ಲಿ ಹಣಕಾಸಿನ ಒಂದು ಮುನ್ನೆಚ್ಚರಿಕೆ ಬೇಕು. ಅಲ್ಲಿ ಹಣಕಾಸು ಆದಾಯ ಉತ್ತಮವಾಗಿ ಇದ್ದರೂ ನಿಮಗೆ ಕೆಲವೊಮ್ಮೆ ಇತರರು ಮೋಸ ಮಾಡೋದು, ನಂಬಿಸಿ ಮೋಸ ಮಾಡೋದು, ಹಣಕಾಸಿಗೆ ಸಂಬಂಧಪಟ್ಟವರು ಸುಳ್ಳು ಮಾಹಿತಿ ಕೊಟ್ಟು ನಿಮ್ಮ ದಾರಿ ತಪ್ಪಿಸುವಂಥದ್ದು, ಅಥವಾ ಈಗ ಆನ್ಲೈನ್ನಲ್ಲಿ ನಾನಾ ರೀತಿಯ ವಂಚನಾ ಜಾಲಗಳೆಲ್ಲ ಬಂದಿವೆ. ಅಂಥವೆಲ್ಲ ಏಪ್ರಿಲಲ್ಲಿ ಅಂಥವೆಲ್ಲ ನೀವು ನಿಮ್ಮ ಒಂದು ವಿರುದ್ಧವಾಗಿ ಅಂಥವೆಲ್ಲ ಘಟನೆಗಳು ಜರುಗ್ಬೋದು. ಹಾಗಾಗಿ ಹಣಕಾಸಿನ ಪಾವತಿ, ಹಣಕಾಸಿನ ಹೂಡಿಕೆ ಮಾಡುವಾಗ, ಪೇಮೆಂಟ್ ಮಾಡುವಾಗ, ಇನ್ವೆಸ್ಟ್ ಮಾಡುವಾಗ ಇವೆಲ್ಲರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಏಪ್ರಿಲ್ ತಿಂಗಳಲ್ಲಿ ಬೇಕು. ಅದರ ಹೊರತು ನಿಮ್ಮ ಆರೋಗ್ಯ, ಶಿಕ್ಷಣ ಅಥವಾ ಉದ್ಯೋಗ, ವೃತ್ತಿ, ವ್ಯಾಪಾರ ಎಲ್ಲವೂ ಬಹಳ ಚೆನ್ನಾಗಿ ಇರುವಂಥದ್ದು. ಕೌಟುಂಬಿಕ ಜೀವನ ಸಹ ಉತ್ತಮವಾಗಿರುತ್ತೆ ಏಪ್ರಿಲ್ನಲ್ಲಿ. ಮೇ ತಿಂಗಳಲ್ಲಿ ಈ ಗ್ರಹಗಳ ಬೆಂಬಲ ಸ್ವಲ್ಪ ಮಟ್ಟಿಗೆ ಕುಂಠಿತವಾಗ್ತಾ ಬರುತ್ತೆ. ಅಲ್ಲಿ ಗುರುವಿನ ಅನುಗ್ರಹ, ಅದೇ ರೀತಿ ರಾಹುವಿನ ಬೆಂಬಲ, ಶನಿ ಮಹಾತ್ಮರ ಬೆಂಬಲ ಅದೆಲ್ಲ ಇರುತ್ತೆ. ಶುಕ್ರನ ಅನುಗ್ರಹ ಅದೆಲ್ಲ ಚೆನ್ನಾಗಿರುತ್ತೆ. ಆದರೆ ಕೆಲವು ಗ್ರಹಗಳ ವೈರುಧ್ಯ ಅಂದರೆ ಸೂರ್ಯ, ಮಂಗಳ ಮುಂತಾದ ಗ್ರಹಗಳ ಒಂದು ವೈರುಧ್ಯ, ಬುಧನ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ವಿವಾದಗಳು, ವಾಗ್ವಾದಗಳು ಜರುಗ್ಬೋದು. ಉದ್ಯೋಗ ಸ್ಥಳದಲ್ಲಿ ಕಿರಿಯರ ಜೊತೆಗೆ ಏನಾದರೂ ವಾಗ್ವಾದಗಳಾಗುವಂಥದ್ದು, ಅಥವಾ ಮನೆಯಲ್ಲಿ ನಿಮ್ಮ ಹಿರಿಯರ ಜೊತೆಗೆ ಏನಾದರೂ ವಾಗ್ವಾದಗಳಾಗುವಂಥದ್ದು, ಅಥವಾ ಯಾವುದೇ ರೀತಿಯ ಕೌಟುಂಬಿಕವಾದ ಮಾತುಕತೆಗಳಲ್ಲಿ ಏನಾದರೂ ವೈಫಲ್ಯತೆಗಳು ಬರುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಸ್ವಲ್ಪ ಮಟ್ಟಿಗೆ ಸಣ್ಣ ಮಟ್ಟದ ಕಲಹಗಳು ಬರುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಈ ಮೇ ತಿಂಗಳಲ್ಲಿ ಕಲಹ, ವಾಗ್ವಾದ, ಮಾತುಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಮೇ ತಿಂಗಳಲ್ಲಿ ಆತುರ ನಿರ್ಧಾರದಿಂದ ನೀವು ಕೆಲವೊಮ್ಮೆ ನಷ್ಟ ಕಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ವೈಯಕ್ತಿಕ ಜೀವನ, ಮಾತು, ನಡವಳಿಕೆ ಬಗ್ಗೆ ಮೇ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಇನ್ನು ಜೂನ್ ತಿಂಗಳಿಗೆ ಬರ್ತಿದ್ದಂತೆ ನಿಮಗೆ ಇಷ್ಟು ದಿನ ಇದ್ದಂಥ ಗುರುಬಲ ಅಲ್ಲಿಗೆ ಇಲ್ಲದಾಗತ್ತೆ. ಇಷ್ಟು ದಿನ ಗುರುಬಲ ಇತ್ತು. ಹಾಗಾಗಿ ಜೂನ್ ತಿಂಗಳಿಂದ ನಿಮಗೆ ಸ್ವಲ್ಪ ಗುರುಬಲದ ಕೊರತೆ ಇರುತ್ತೆ. ಆದರೆ ನೀವು ಅಂಥ ಭಯ ಪಡುವಂಥದ್ದು ಏನಿಲ್ಲ, ಅಥವಾ ಅಂಥದ್ದೇನು ದೊಡ್ಡ ಅಡ್ಡ ಪರಿಣಾಮ ನಿಮಗೆ ಗುರುವಿಂದೇನೂ ಆಗೋದಿಲ್ಲ. ಅಲ್ಲಿ ಶನಿ ರಾಹುಗಳ ಪ್ರಭಾವ, ಶುಕ್ರನ ಪ್ರಭಾವ, ಬುಧನ ಅನುಗ್ರಹ ಎಲ್ಲ ಇರುವ ಕಾರಣ ಅನೇಕ ನಿಮ್ಮ ದೈನಂದಿನ ಚಟುವಟಿಕೆಗಳು, ವ್ಯಾಪಾರ, ಉದ್ಯೋಗ, ವೃತ್ತಿ ಎಲ್ಲ ಚೆನ್ನಾಗಿ ನಡೀತಾಗುತ್ತೆ. ಆದರೆ ಗುರುವಿನ ಬಲದ ಕೊರತೆಯಿಂದ ಹಿಂದೆ ಸ್ಪೀಡಾಗಿ ಓಡಿದಷ್ಟು ಅದೃಷ್ಟ ಈಗ ಸ್ವಲ್ಪ ಸ್ಪೀಡ್ ಕಡಿಮೆ ಆಗ್ಬೋದು. ಅಂದರೆ ಉತ್ತಮವಾಗಿ ಓಡುತ್ತಿದ್ದ ಕುದುರೆಯ ಒಂದು ವೇಗ ಸ್ವಲ್ಪ ಮಟ್ಟಿಗೆ ಈಗ ಕುಂಠಿತ ಆಗ್ಬೋದು. ಹಾಗಾಗಿ ಆ ಒಂದು ಲಕ್ ಅಥವಾ ಅದೃಷ್ಟ ನೀವು ಹಿಂದೆ ಊಹೆ ಮಾಡಿದಷ್ಟು ವೇಗವಾಗಿ ಇರೋದಿಲ್ಲ. ಅಥವಾ ಹಿಂದಿನ ನಿಮಗೆ ಕೆಲವೊಮ್ಮೆ ನೀವು ಏನೋ ಮಾಡಿದರೂ ಅದು ತಕ್ಷಣವಾಗಿ ಫಲ ಬರ್ತಿದ್ದು, ಈಗ ಸ್ವಲ್ಪ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು, ಅಥವಾ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು. ಜೊತೆಗೆ ಕೆಲವೊಮ್ಮೆ ಮಾತಿನ ಚಕಮಕಿ, ಮನಸ್ತಾಪಗಳು, ಸಣ್ಣ ಪುಟ್ಟ ವಾಗ್ವಾದಗಳೆಲ್ಲ ಬರ್ಬೋದಾಗಿದೆ. ಅದು ಗಂಭೀರವಾದ ಅಡ್ಡ ಪರಿಣಾಮಗಳನ್ನು ಇರೋದಿಲ್ಲ. ಇನ್ನು ಜುಲೈ ತಿಂಗಳಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ. ಜುಲೈ ತಿಂಗಳಲ್ಲಿ ಬುಧಾನುಗ್ರಹ, ಸೂರ್ಯಾನುಗ್ರಹ, ಶುಕ್ರಾನುಗ್ರಹ ಮತ್ತು ಶನಿ ರಾಹುಗಳ ಒಂದು ಬೆಂಬಲ ಇರೋದ್ರೆ ಪಂಚಗ್ರಹಗಳ ಬೆಂಬಲ ನಿಮಗೆ ಮತ್ತೊಮ್ಮೆ ಬರ್ತಾ ಇದೆ. ಅಲ್ಲಿ ಗುರುವಿನ ಬೆಂಬಲ ಹೊರತುಪಡಿಸಿದರೆ ಇತರ 5 ಗ್ರಹಗಳು ಮತ್ತು ಚಂದ್ರನು ಸೇರಿಸಿದರೆ 6 ಗ್ರಹಗಳು ಅಂತಾಗುತ್ತವೆ. ಆಗ 5 ಅಥವಾ 6 ಗ್ರಹಗಳ ಒಂದು ಬೆಂಬಲ ನಿಮಗೆ ಸಿಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು, ವಿದ್ಯಾರ್ಥಿಗಳಿಗೆ ಅನುಕೂಲವಾದಂಥ ಸೀಟುಗಳು ಸಿಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಸಕ್ಸಸ್ ರೇಟ್ ಬರುವಂಥದ್ದು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಅಂದರೆ ತಕ್ಷಣವಾಗಿ ಆಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ಈ ಒಂದು ಜುಲೈ ತಿಂಗಳಲ್ಲಿ ಬೇಗನೆ ಆಗಲಿವೆ. ಆವಾಗ ಉತ್ತಮ ಅವಕಾಶಗಳು. ಆಗಸ್ಟ್ ತಿಂಗಳು ಸ್ವಲ್ಪ ನಿಮಗೆ ನಿಧಾನಗತಿಯ ಫಲಿತಾಂಶ ಆಗ್ಬೋದು. ಆಗಸ್ಟಲ್ಲಿ ಶನಿ ರಾಹುಗಳ ಪ್ರಭಾವ, ಶುಕ್ರನ ಪ್ರಭಾವ ಉತ್ತಮ ಇರುತ್ತೆ. ಆದರೆ ಅಲ್ಲಿ ಇತರ ಗ್ರಹಗಳ ಒಂದು ವೈರುಧ್ಯವನ್ನು ಕೆಲವೊಮ್ಮೆ ಎದುರಿಸಬೇಕಾಗುತ್ತೆ. ಮಂಗಳನ ಅನುಕೂಲತೆ ಉತ್ತಮವಾಗಿರುವ ಕಾರಣ ಭೂಮಿ ವ್ಯವಹಾರ, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥ ವಿಚಾರಗಳಿಗೆ ಚಾಲನೆ ಸಿಗ್ಬೋದು. ಅಥವಾ ಭೂಮಿಯಲ್ಲಿ ಹೂಡಿಕೆ ಮಾಡುವಂಥದ್ದು, ಅದು ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ನಿಮಗೆ ಆಗಸ್ಟ್ ತಿಂಗಳಲ್ಲಿ ಬರ್ಬೋದಾಗಿದೆ. ಆದರೆ ಕೆಲವೊಂದು ಬಾರಿ ನಿಮಗೆ ಗುಪ್ತ ಶತ್ರುಗಳ ಕಾಟ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಹವಾಮಾನ ವೈಪರೀತ್ಯದಿಂದ, ಈ ಉಷ್ಣತೆಯ ಹೆಚ್ಚಳದಿಂದ ಅಥವಾ ಕೆಲವೊಮ್ಮೆ ಶೀತದ ಹೆಚ್ಚಳದಿಂದ ನಿಮಗೆ ಏರುಪೇರುಗಳು ಆಗ್ಬೋದು. ದೇಹದಲ್ಲಿ ಶೀತ ಮತ್ತು ಉಷ್ಣಗಳ ಏರುಪೇರಿಂದ ಬರ್ಬೋದಾದ ಅನಾರೋಗ್ಯಗಳು ಬರ್ಬೋದು ಆಗಸ್ಟ್ ತಿಂಗಳಲ್ಲಿ. ಹಾಗಾಗಿ ಆರೋಗ್ಯ, ಮಾತು, ನಡವಳಿಕೆ, ಹಣಕಾಸು ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು ಆಗಸ್ಟ್ ತಿಂಗಳಲ್ಲಿ. ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟೊಂದು ಲಕ್ಕಿ ಅಂತ ಬರ್ತಾಯಿಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಲಕ್ ಸ್ವಲ್ಪ ನಿಧಾನ ಆಗುತ್ತೆ. ಅಲ್ಲಿ ಶನಿ ಮಹಾತ್ಮರ, ರಾಹುಗಳ ಒಂದು ವಿಶೇಷವಾದ ಬೆಂಬಲ ನಿಮಗೆ ಇದೆ ಹೊರತು ಇತರ ಗ್ರಹಗಳು ಆವಾಗ ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಸೆಪ್ಟೆಂಬರ್ನಲ್ಲಿ ನಿಮಗೆ ಮಾತಿನ ಚಕಮಕಿ, ಹಿರಿಯರ ಜೊತೆಗೂ ಕಲಹ, ಕಿರಿಯರ ಜೊತೆಗೂ ಕಲಹ, ಉದ್ಯೋಗ ಅಥವಾ ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಅಥವಾ ನಿಮ್ಮ ವಿರುದ್ಧ ಸಂಚು, ಕಂಪ್ಲೇಂಟ್ಗಳು ಆಗುವಂಥದ್ದು, ಯಾವುದಕ್ಕೂ ಕೈ ಹಾಕಿದರೆ ಕೆಲಸ ಕಾರ್ಯಗಳು ನಿಧಾನ ಆಗ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸಮಯಕ್ಕೆ ನಿಮಗೆ ಸರಿಯಾದ ದಾಖಲೆ ಪತ್ರಗಳು ಸಿಗದೇ ಇರುವಂಥದ್ದು,
ಆಗುವಂಥದ್ದು, ಮಾಡುವಂಥ ಪ್ರಯತ್ನದಲ್ಲಿ ವೈಫಲ್ಯ ಆಗಿ ನಿಮಗೆ ಮನಸ್ಸಿಗೆ ಸ್ವಲ್ಪ ತುಂಬ ಒಂದು ಒತ್ತಡ ಚಿಂತೆಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಇತರ ಗ್ರಹಗಳ ಬೆಂಬಲ ನಿಮಗೆ ಅಲ್ಲಿ ನಿಲ್ಲಂತ ಕಡಿಮೆ ಆಗಿರುತ್ತೆ. ಕೇವಲ ನಿಮಗೆ ಅಲ್ಲಿ ಶನಿ ಮತ್ತು ರಾಹು ಮತ್ತು ಚಂದ್ರರ ಬೆಂಬಲ ಬರ್ಬೋದು. 5-6 ಗ್ರಹಗಳ ವೈರುಧ್ಯರ ಕಾರಣ ಎಲ್ಲವೂ ನಿಮ್ಮ ವಿರುದ್ಧವಾದ ಸಂಚಿನ ರೂಪದಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಸೆಪ್ಟೆಂಬರಲ್ಲಿ ಸ್ವಲ್ಪ ನೀವು ವಿಶೇಷವಾದ ಕಾಳಜಿ ಎಚ್ಚರಿಕೆಯನ್ನು ಗಮನಿಸಬೇಕು. ಯಾವುದೇ ರೀತಿಯ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಿಕ್ಕೆ, ದೊಡ್ಡ ಮೊತ್ತದ ಸಾಲ ಪಡೀಲಿಕ್ಕೆ ಅಷ್ಟು ಒಳ್ಳೆಯದಲ್ಲ. ಇನ್ನು ಅಕ್ಟೋಬರ್ನಲ್ಲಿ ಚೇತರಿಕೆ ಆಗುತ್ತೆ, ಖಂಡಿತ ನೀವು ಚಿಂತೆ ಪಡಬೇಕಾಗಿಲ್ಲ. ಸೆಪ್ಟೆಂಬರ್ನಿಂದ ಆದ ಏನೇನು ಅಡ್ಡ ಪರಿಣಾಮ ಅದು ಅಕ್ಟೋಬರ್ ಬರ್ತಿದ್ದಂತೆ ನಿಮಗೆ ಅಡ್ಡ ಪರಿಣಾಮಗಳ ನಿವಾರಣೆಗೆ ಇನ್ನಷ್ಟು ಉತ್ತಮ ಪರಿಣಾಮಗಳಾಗ್ತವೆ. ಶನಿ ರಾಹುಗಳ ಜೊತೆಗೆ ಅಲ್ಲಿ ಮಂಗಳನು ಪೂರಕವಾಗಿ ಬರುವಂಥದ್ದು, ಬುಧ ಮತ್ತು ಶುಕ್ರ ಸಿಂಹಕ್ಕೆ ಪೂರಕವಾಗಿ ಬರುವಂಥದ್ದು, ಸೂರ್ಯ ಭಗವಂತರ ಆಶೀರ್ವಾದ, ಮತ್ತೊಮ್ಮೆ ಪಂಚ ಅಥವಾ ಷಡ್ ಗ್ರಹಗಳ ಒಂದು ಅವಕಾಶ ನಿಮಗೆ ಅಕ್ಟೋಬರ್ನಲ್ಲಿ ಮರಳಿ ಸಿಗಲಿದೆ. ಹಾಗಾಗಿ ತಾತ್ಕಾಲಿಕವಾದ ಸಣ್ಣ ಪುಟ್ಟ ಹಿನ್ನಡೆಯಿಂದ ನೀವು ನೊಂದುಕೊಳ್ಬೇಕಾಗಿಲ್ಲ. ಮತ್ತೆ ನಿಮಗೆ ಉತ್ತಮ ಫಲಿತಾಂಶ ಅಕ್ಟೋಬರಿಂದ ಆರಂಭ ಆಗುತ್ತೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಲ್ಲಿರುತ್ತೆ. ನಿಮ್ಮ ಏನು ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಬಹಳಷ್ಟು ಬಡ್ತಿ ಪ್ರಮೋಷನ್ ಸಿಗ್ಬೋದು. ಹಣಕಾಸಿನ ಹರಿವು ಚೆನ್ನಾಗಾಗುತ್ತೋ, ಆಕಸ್ಮಿಕ ಧನಲಾಭ ಯೋಗ, ವಿದೇಶ ಉದ್ಯೋಗ, ವಿದೇಶದ ಪ್ರವಾಸ ಮುಂತಾದ ಅವಕಾಶ, ವಿವಾಹ ಅಪೇಕ್ಷಿತರಿಗೆ ವಿವಾಹ ಕಂಕಣ ಬಲ ಕೂಡಿ ಬರುವಂಥದ್ದು ಮುಂತಾದ ಹಲವಾರು ನಿಮ್ಮ ಕನಸುಗಳು ನನಸಾಗುವಂಥ ಅವಕಾಶ ಅಕ್ಟೋಬರ್ನಲ್ಲಿ ಮಸಳಿ ಬಂದಿದೆ. ಇನ್ನು ನವಂಬರ್ ತಿಂಗಳಲ್ಲೂ ಅದೇ ರೀತಿ ನಿಮಗೆ ಆ ಪಂಚ ಅಥವಾ ಷಡ್ ಗ್ರಹಗಳ ಬೆಂಬಲ ನಿಮಗೆ ಕಂಟಿನ್ಯೂ ಆಗುತ್ತೆ, ಅದರ ಮುಂದುವರಿಯುತ್ತೆ. ಅದರಲ್ಲಿನೂ ಹಾಗೆ ನಿಮ್ಮ ಹಣಕಾಸು, ಆರೋಗ್ಯ, ಎಲ್ಲ ಕೌಟುಂಬಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಬಾಂಧವ್ಯ ಚೆನ್ನಾಗಿರುತ್ತೆ. ನಿಮ್ಮ ಅವಲಂಬಿತರು ಅಂದರೆ ಯಾರ್ಯಾರು ವೃಷಭ ರಾಶಿಯವರಿದ್ದರೆ ಅವರ ಮಕ್ಕಳಿಗೆ ಅಥವಾ ತಂದೆ ತಾಯಿಗಿದ್ರೆ ಅವರ ಮಕ್ಕಳಿಗಿದ್ರೆ ತಂದೆ ತಾಯಿಗಳಿಗೆ, ಅಥವಾ ನಿಮ್ಮ ಪತಿ ಪತ್ನಿಯರಿಗಿದ್ರೆ ಪತಿಗೆ ಅಥವಾ ಪತ್ನಿಗೆ ಒಬ್ಬರಿಗೆ ವೃಷಭ ರಾಶಿ ಇದ್ದರೆ ಅದರಿಂದ ಅವರಿಗೆ ಪರಸ್ಪರವಾದ ಕೌಟುಂಬಿಕ ಉನ್ನತಿಗಳು ಆಗ್ತವೆ. ಹಾಗಾಗಿ ಈ ಒಂದು ವೃಷಭ ರಾಶಿಯವರ ಒಂದು ಉತ್ತಮ ಪರಿಣಾಮ ನಿಮ್ಮ ಮನೆಗೂ ಮನೆತನಕ್ಕೂ ಉತ್ತಮ ಪರಿಣಾಮವನ್ನು ಈ ವರ್ಷದಲ್ಲಿ ಕೊಡಲಿದೆ. ಹಲವಾರು ಬಾರಿ ಇಂಥ ಅವಕಾಶಗಳು ಬರಲಿವೆ. ಹಾಗಾಗಿ ನಾವು ಕೆಲವೊಮ್ಮೆ ನೋಡ್ಬೋದು, ಕೆಲವೊಂದು ಒಬ್ಬ ವ್ಯಕ್ತಿಯಿಂದ ಆಗದ ಕೆಲಸ ಇನ್ನೊಬ್ಬ ವ್ಯಕ್ತಿಯಿಂದ ಆಗುತ್ತೆ, ಅಥವಾ ಯಾರೋ ಒಬ್ಬ ವ್ಯಕ್ತಿ ಹೋದಾಗ ಆಗದಿದ್ದ ಕೆಲಸ ಮತ್ತೊಬ್ಬ ವ್ಯಕ್ತಿ ಬಂದು ಫೋನ್ನಲ್ಲಿ ಸಹ ಮಾತಾಡೋ ಕೆಲಸ ಮಾಡಿಸ್ಕೋತಾನೆ. ಅಂಥದ್ದೆಲ್ಲ ಅವಕಾಶಗಳು ಅವೆಲ್ಲ ನಿಮಗೆ ಈ ವರ್ಷದಲ್ಲಿ ಆಗುತ್ತದೆ. ನವಂಬರ್ ತಿಂಗಳಲ್ಲಿ ವಿಶೇಷವಾಗಿ ಬುಧನ ಅನುಗ್ರಹ, ಶುಕ್ರ ಅನುಗ್ರಹ, ಶನಿ ಮಹಾರಾಜ ರಾಹು ಬೆಂಬಲ ಇರುತ್ತೆ. ಇದೆಲ್ಲ ಅವಕಾಶಗಳು ಬರಲಿವೆ. ಇನ್ನು ಡಿಸೆಂಬರ್ನಲ್ಲಿ ಸಾಮಾನ್ಯ ಫಲ ಸ್ವಲ್ಪ ಗ್ರಹಗಳ ಬೆಂಬಲ ಆವಾಗ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಡಿಸೆಂಬರ್ನಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕೆಲವೊಮ್ಮೆ ನಿಧಾನಗತಿ ಆಗ್ಬೋದು, ಗುಪ್ತ ಶತ್ರುಗಳ ಕಾಟ ಆಗ್ಬೋದು, ಅಥವಾ ನಿಮ್ಮ ಮಿತ್ರ ರೂಪದ ಶತ್ರುಗಳು ನಿಮಗೆ ಏನಾದರೂ ತೊಂದರೆಗಳು ಮಾಡ್ಬೋದು. ನಿಮ್ಮ ಏನಾದರೂ ವ್ಯಕ್ತಿತ್ವಕ್ಕೆ ಅಥವಾ ನಿಮ್ಮ ಒಂದು ಸ್ಟೇಟಸ್ಗೆ ಏನಾದರೂ ಧಕ್ಕೆ ತರುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿರುದ್ಧ ಪೋಸ್ಟ್ ಸಂಚು ಮಾಡುವಂಥದ್ದೆಲ್ಲ ಬರ್ಬೋದು. ಅಥವಾ ನಿಮ್ಮ ಮೇಲಾಧಿಕಾರಿಗಳೇ, ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ವಿರುದ್ಧ ಸುಳ್ಳು ಕಂಪ್ಲೇಂಟ್ ಕೊಡೋದು ಇತ್ಯಾದಿ ಎಲ್ಲ ಆಗ್ಬೋದು. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜಬೇಕು. ಮಾತು, ಬಾಂಧವ್ಯ, ನಡವಳಿಕೆಯನ್ನು ಚೆನ್ನಾಗಿ ಇಟ್ಕೋಬೇಕು. ಆರೋಗ್ಯದ ಬಳಿಗೂ ಸ್ವಲ್ಪ ಡಿಸೆಂಬರ್ನಲ್ಲಿ ಗಮನ ಬೇಕಾಗುತ್ತೆ. ಇವೆಲ್ಲವೂ ಈ ವೃಷಭ ರಾಶಿಗೆ 2026ರಲ್ಲಿ ಯಾವ ರೀತಿ ಫಲಿತಾಂಶ ಇದೆ, ನಿಮ್ಮ ರಾಶಿಗೆ ಅನುಗುಣವಾಗಿ ಈ ವರ್ಷದಲ್ಲಿ ಅನೇಕ ರೀತಿಯ ಉತ್ತಮ ಘಟನೆಗಳು, ಸಪ್ತಗ್ರಹಗಳ ಬೆಂಬಲ, ಷಡ್ ಗ್ರಹಗಳ ಬೆಂಬಲ, ಪಂಚಗ್ರಹಗಳ ಬೆಂಬಲ ಹಲವಾರು ಬಾರಿ ವರ್ಷದಲ್ಲಿ ಸಿಗುವಂಥ ಏಕೈಕ ರಾಶಿ ನಿಮ್ಮದಾಗಿರುತ್ತೆ. ಹಾಗಾಗಿ ಇವೆಲ್ಲ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಜೀವಮಾನದ ಉನ್ನತ ಸ್ಥಾನಕ್ಕೆ ಇರುವಂಥದ್ದು, ಜೀವಮಾನದ ಹಲವಾರು ಕನಸುಗಳನ್ನು ನನಸಾಗುವಂಥದ್ದು, ಅಥವಾ ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕುವಂಥ ಘಟನೆಗಳು ಈ ವರ್ಷದಲ್ಲಿ ಜರುಗ್ತಾ ಇದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವರ್ಷದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನಿಮಗೆ ನಿರಂತರವಾಗಿ ಅಲ್ಲಿ ಈ ವಿಶೇಷವಾಗಿ ಇರುವಂಥದ್ದು ಶನಿ ರಾಹುಗಳ ಬೆಂಬಲ ನಿಮಗೆ ನಿರಂತರವಾಗಿರುವ ಕಾರಣ ನೀವು ಗ್ರೇ ಅಥವಾ ಬೂದು ಬಣ್ಣವನ್ನು ವರ್ಷಪೂರ್ತಿ ಬಳಸ್ಬೋದು. ಶನಿ ಮಹಾರಾಜರ ಅನುಗ್ರಹದ ಕಾರಣ ಬ್ಲೂ ಅಥವಾ ನೀಲಿ ಬಣ್ಣವನ್ನು ವರ್ಷಪೂರ್ತಿ ಬಳಸುವಂಥದ್ದು. ಸಂಖ್ಯೆ 4 ಮತ್ತು 8, 4 and 8, 4 ಅಂದರೆ ರಾಹುವಿನ ಸಂಕೇತ, 8 ಅಂದರೆ 8 ಅಂದರೆ ಶನಿ ಮಹಾರಾಜ ಸಂಕೇತ, 4 ಮತ್ತು 8 ವರ್ಷಪೂರ್ತಿ ಬಳಸುವಂಥದ್ದು. ಜೊತೆಗೆ ನಿಮ್ಮ ರಾಶಿಗೆ ಅನುಗುಣವಾದ ಶುಕ್ರನ ಬಣ್ಣ ಮತ್ತು ವೈಟ್, ಬಿಳಿ ಬಣ್ಣ ಆಗಿರುತ್ತೆ. ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6, ನಂಬರ್ 6 ವರ್ಷಪೂರ್ತಿ ಬಳಸುವಂಥದ್ದು. ಗುರುವಿನ ಬೆಂಬಲ ಇರುತ್ತೆ ನಿಮಗೆ ಮೇ ತಿಂಗಳವರೆಗೆ, ವರ್ಷಾರಂಭದಿಂದ ಮೇ ತಿಂಗಳವರೆಗೆ ಗುರು ಬೆಂಬಲ ಇರುವ ಕಾರಣ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ಸಹ ವರ್ಷಪೂರ್ತಿ ಬಳಸುವಂಥದ್ದು. ಅದೇ ರೀತಿ ನಿಮಗೆ ಮಧ್ಯೆ ಬುಧಾನುಗ್ರಹ ಎಲ್ಲ ಆಗ್ತಾ ಇರುತ್ತೆ. ಆವಾಗ ನೀವು ಹಸಿರು ಬಣ್ಣ ಸಹ ನಿಮಗೆ ಬಳಸ್ಬೋದು. ಯಾಕಂದರೆ ನಿಮ್ಮ ರಾಶಿಗೆ ಹಸಿರು ಬಣ್ಣವು ಸಹ ಒಂದು ಫ್ರೆಂಡ್ಲಿ, ಅಂದರೆ ಕಾಂಟ್ರವರ್ಸಿ ಏನಿರೋದಿಲ್ಲ. ಹಸಿರು ಬಣ್ಣ ಇಷ್ಟಾದರೂ ಹಸಿರು ಬಣ್ಣವನ್ನು ಸಹ ಬಳಸ್ಬೋದು. ಅಥವಾ ಸ್ನೋ ಅಥವಾ ಹಿಮದ ಬಣ್ಣ ಅಂತ ಹೇಳಿದ್ರೆ ಸ್ನೋ ವೈಟನ್ನು ಸಹ ಬಳಸುವಂಥದ್ದು. ಈ ರೀತಿ ಹೆಚ್ಚಿನ ಬಣ್ಣಗಳು ನಿಮಗೆ ಈ ವರ್ಷ ಒಂದು ನಿಮ್ಮ ಮೈತ್ರಿದಾಯಕವಾಗಿರುತ್ತೆ. ಹಾಗಾಗಿ ಮೈತ್ರಿದಾಯಕವಾಗಿರೋ ಕಾರಣ ಅನೇಕ ರೀತಿಯ ಬಣ್ಣಗಳಿಂದ ನೀವು ಅದರಲ್ಲೂ ಸಂಖ್ಯೆಗಳಿದ್ದು ಲಾಭವನ್ನು ಪಡೆಯಬೋದು. ನಿಮ್ಮ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ನಿಷ್ಠೆ, ಧರ್ಮದಿಂದ ಕಾಪಾಡಿಕೊಳ್ಳಿ. ಇನ್ನು ನೀವು ಭಕ್ತಿಗಳ ವಿಚಾರಕ್ಕೆ ಬಂದಾಗ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳು, ಅಥವಾ ಈ ಮಹಾಲಕ್ಷ್ಮೀ ದೇವಿ, ಅಥವಾ ನಾರಾಯಣ, ವೆಂಕಟೇಶ್ವರ, ರಂಗನಾಥ ಸ್ವರೂಪದಲ್ಲೋ, ಅಥವಾ ನಿಮಗೆ ಕುಲ ಗುರುಗಳ ಸ್ವರೂಪದಲ್ಲೂ ಗುರುಗಳನ್ನು ಅಥವಾ ದತ್ತಾತ್ರೇಯ ಗುರುವನ್ನು ಭಕ್ತಿ ಮಾಡುವಂಥದ್ದು, ಅಥವಾ ಇನ್ನಿತರ ಯಾವುದೇ ನಿಮ್ಮ ಈ ಸಮೀಪದಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಲಕ್ಷ್ಮೀನಾರಾಯಣ ದೇಗುಲ, ಶಿವ ಪಾರ್ವತಿಯರ ಆಲಯ, ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ,
ಅಥವಾ ಈ ಗಣೇಶನ ದೇವಗಳು, ಈ ರೀತಿ ಯಾವುದೇ ರೀತಿಯ ಒಂದು ದೈವತಾ ಭಕ್ತಿಗಳನ್ನು ಮಾಡಿದರೆ ನಿಮಗೆ ತಕ್ಕನೆ ಅದರ ಫಲಿತಾಂಶಗಳು ಬರ್ತವೆ. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ, ಲಕ್ಷ್ಮೀನಾರಾಯಣ ಹೃದಯ ಮುಂತಾದವುಗಳನ್ನು ಸಹ ಪಠನೆ ಮಾಡಿದರೆ ಹೆಚ್ಚಿನ ನಿಮಗೆ ಗ್ರಹದ ಶುಕ್ರಾನುಗ್ರಹ, ಬುಧಾನುಗ್ರಹ ಎಲ್ಲ ಆಗಿ ಉತ್ತಮ ಫಲಿತಾಂಶಗಳಾಗ್ತವೆ. 2020 ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಆಯುರಾರೋಗ್ಯ, ಶುಕ್ರಿತ ಜಯಲಾಭಗಳು, ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಮುಂದಿನ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.